ಎಲ್ಲ EPS ಪೆನ್ಷನ್ದಾರರು ಆತ್ಮೀಯರು ನಮ್ಮ ಕುಟುಂಬ ಸದಸ್ಯರಿಗೆಲ್ಲರಿಗೂ ಸಹ ನಾನು ಅನಂತವಾಗಿ ನಮಸ್ಕರಿಸುತ್ತಾ ಎಲ್ಲರನ್ನು ಸ್ವಾಗತ ಕೋರ್ತೀನಿ. ಇಲ್ಲಿ ನೆರೆದಿರುವಂತಹ ನಮ್ಮ KSRTC ಇರ್ಬೋದು, BMTC ಇರ್ಬೋದು, ITI ಇರ್ಬೋದು, HMT ಇರ್ಬೋದು, BE ಇರ್ಬೋದು, ಎಸ್ಕಾರ್ಟ್ ಇರ್ಬೋದು, ಮತ್ತು NGF ಇರ್ಬೋದು, ಮೈಸೂರು ಲ್ಯಾಂಪ್ ಇರ್ಬೋದು, ಎಲ್ಲ ಸಂಘಟನೆಗಳು ಯಾವ ಸಂಘಟನೆಗಳನ್ನ ನಾವು ಬಿಟ್ಟಿಲ್ಲ. ಎಲ್ಲ ಸಂಘಟನೆಯ ಕಾರ್ಯಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಬೆಂಗಳೂರಿರುವಂತಹ ಕರ್ನಾಟಕ ಇರುವಂತಹ ಎಲ್ಲ ಸಂಘಟನೆಗಳು NAC ಜೊತೆ ಕೈ ಜೋಡಿಸಿದವೆ. ಇವರೆಲ್ಲರೂ ಸಹ ನಾವು ಸ್ವಾಗತ ಪಡ್ತೀವಿ. ಎಲ್ಲರೂ ಬಂದ್ರೆ ಸಹ ನಮಗೆ ಸ್ಟ್ರೆಂತ್, ಒಗ್ಗಟ್ಟು, ಮತ್ತೆ ನೀವೆಲ್ಲ ಸ್ಟ್ರೆಂತ್ ಅನ್ನ ತೋರಿಸಿದ್ರೆ ನಾವು ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನ ತಿಳಿಸಬಹುದು. ಇದನ್ನ ಹೇಳೋದಕ್ಕೆ ನಾವು ಯಾವ ಸಂಘಟನೆ ಕಾರ್ಮಿಕರು ಇಲ್ಲಿ ಮೇಲ್ ನಿಂತಿರೋರು ಒಂದೇ, ತಾವು ಒಂದೇ, ಎಲ್ಲರೂ ಒಂದೇನೆ. EPS ಪೆನ್ಷನ್ದಾರರು ಅಂದ್ರೆ ಒಂದೇನೆ. ಹಾಗೆ ಹೈಯರ್ ಪೆನ್ಷನ್ದಾರರು ಸಹ ನಮ್ಮ ಬಾಂಧವರೇ, ನಮ್ಮ ಕುಲ ಬಾಂಧವರೇ, ನಮ್ಮ ಸ್ನೇಹಿತರೆ. ಈ ಹೈಯರ್ ಪೆನ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಆದಾಗೆ ಅವರನ್ನ ಬೇಗ ಅದನ್ನ ತೀರ್ಮಾನ ಮಾಡಬೇಕು. ಅವ್ರು ಏನಿದೆ ನಿಧಾನ ಧೋರಣೆಯನ್ನ ಮಾಡ್ತಿರುವಂತಹ EPS ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ. ಈ ದಿನ ಹೈಯರ್ ಪೆನ್ಷನ್ ಪರವಾಗಿ ಒಂದು ಮೆಮೊರಾಂಡಮ್ ಸಹ ಕೊಡ್ತಾ ಇದ್ದೀವಿ. ಅದನ್ನ ಕಮಿಷನರಿಗೆ ಕೊಟ್ಟು ಹೇಳ್ತೀವಿ, ಬೇಗ ಸೆಟ್ಲ್ ಮಾಡಿ. ಯಾರು ಇಷ್ಟು 2 ವರ್ಷ ಯಾಕೆ ಕೊಡ್ತಾ ಹೋಗಿ, ನೋಟಿಸ್ ಕೊಡಿ, ಅವ್ರಿಗೆ ಸೆಟ್ಲ್ ಮಾಡಿ. 2 ವರ್ಷಕ್ಕೆ ದುಡ್ಡು ಎಷ್ಟಾಯ್ತು, ಲಾಸ್ ಆಯ್ತು, ನಮಗೆ ತೊಂದರೆ ಇದೆ ಅಂತ ಹೇಳಿದ ನಿಟ್ಟಿನಲ್ಲಿ ಈ ದಿನ ನಾವು ಮೆಮೊರಾಂಡಮ್ ಮಾಡಿದ್ವಿ ಹೈಯರ್ ಪೆನ್ಷನ್ ಬಗ್ಗೆ. ಹಾಗೆ ನಮ್ಮ ರಾಷ್ಟ್ರೀಯ ಸಂಘಟನೆ ಎಲ್ಲ ಸಂಘಟನೆ ಒಟ್ಟುಗೂಡಿಕೊಂಡು ನಾವು ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಿದ್ವಿ, ಪ್ರತಿಭಟನೆ ಮಾಡ್ತಿದ್ದೀವಿ. ಇದೇ ತಿಂಗಳಲ್ಲಿ ನಾವು 3 ಕಡೆ ಮಾಡಿದ್ದೀವಿ. ಹುಬ್ಳಿಯಲ್ಲಿ ಮಾಡಿದ್ವಿ, ಗುಲ್ಬರ್ಗಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ. ಅಲ್ಲಿ ಇರುವಂತಹ ಎಲ್ಲ ಕಾರ್ಮಿಕರು, ಎಲ್ಲ ಜಿಲ್ಲೆಯನ್ನು ಬಂದಿರುವಂತಹ ಕಾರ್ಮಿಕರು ಅಸಂಖ್ಯಾತವಾಗಿ ಬಂದು ಕೈ ಜೋಡಿಸಿರೋ ಎಲ್ಲ ಕಾರ್ಮಿಕರು ಬಂದಿದ್ರು. 2,000 ಜನ, 3,000 ಜನ ಬಂದು ಅಲ್ಲಿ ಎಲ್ಲ ನಮ್ಮ ಜೊತೆ ಸೇರಿ ಅವರ ಬೇಡಿಕೆ ಇಷ್ಟೇ. ನಮ್ಮ ಬೇಡಿಕೆ ನಿಮ್ಮ ಬೇಡಿಕೆ ಎಲ್ಲ ಒಂದೇ. ಏನ್ ನಮ್ಮ ಬೇಡಿಕೆ? ಕಡಿಮೆ ಪಿಂಚಣಿ ಬರೋವರೆಗೆ ನಮಗೆ ಸಾಕಾಗ್ತಿಲ್ಲ, ನಮ್ಮ ಜೀವನ ನಿರ್ವಹಣೆ ಕಷ್ಟ. 800, 1000, 2,000 ರೂಪಾಯಿ ತಗೊಂಡು ನಾವು ಏನ್ ಜೀವನ ಮಾಡೋಣ? ನಾವು ಕೆಲಸದಾಗಿದ್ದಾಗ ಈ ನಂಜುಂಡೇಗೌಡರು 2 ಲಕ್ಷ ಸಂಬಳ ತಗೊಂತಿದ್ರು. ಇವ್ರು ಹೇಗೆ 2,000 ರೂಪಾಯಿ ಪೆನ್ಷನ್ ಬರುತ್ತೆ, ನಮಗೆಲ್ಲ 1,800, 1,200 ಬರುತ್ತೆ. ಹೇಗೆ ಜೀವನ ಮಾಡೋದು? ಇಬ್ರು ಗಂಡ ಹೆಂಡತಿ ಇಬ್ಬರಿಗೆ ಊಟ ಮಾಡುವಷ್ಟು ನಮಗೆ ಅವಶ್ಯಕತೆ ಇಲ್ಲ, ಆಗ್ತಾ ಇಲ್ಲ. ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ನಾವು ಭಾರತ ಸರ್ಕಾರ ಇರ್ಬೋದು, ಬೇರೆ ರಾಜ್ಯಗಳೆಲ್ಲ ಸೇವೆ ಮಾಡಿದೀವಿ. ಎಷ್ಟು ವರ್ಷ? 30 ವರ್ಷ ಮಾಡಿದೀವಿ, 35 ವರ್ಷ ಮಾಡಿದೀವಿ. ನಾವು ದೇಶದ ಪ್ರಗತಿಗೆ ನಾವು ಸಹ ಬೇರೆಯವರು ಏನ್ ಕಾರ್ಮಿಕರು ಅಥವಾ ನಮ್ಮ ರಾಜ್ಯದ ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ, ಅವರ ತರಹವೇ ನಾವು ಸೇವೆಯನ್ನ ಮಾಡಿದೀವಿ. ಭಾರತವನ್ನ ಕಟ್ಟಲು ನಮ್ಮ ಕೈಗಳು ಸಹ ಎಲ್ಲ ಕೈಗಳು ಹೋಗಿದಾವೆ, ಕೈಗಳು ಮುರ್ಕೊಂಡಿದ್ದಾರೆ, ಕಾಲು ಎಲ್ಲ ಕಾರ್ಮಿಕರು ಫ್ಯಾಕ್ಟ್ರಿಯಲ್ಲಿ ಮಾಡ್ಬೇಕಾದ್ರೆ ಕೆಲಸ ಮಾಡೋಕೆ ಎಷ್ಟೋ ಜನ ಕೈ ಕಟ್ಟಾಗಿ ಹೋಗಿದೆ. ಇಂತಹ ಕಾರ್ಮಿಕರ ಸೇವೆಯಿಂದನೇ ಭಾರತ ಸರ್ಕಾರ ಈಗ ಇರೋದು ಉನ್ನತ ರೀತಿಯಲ್ಲಿ ಇದೆ. ಇಲ್ಲಿ PF ಅಧಿಕಾರಿಗಳು, ಈ ಬಿಲ್ಡಿಂಗ್ ಎಲ್ಲ ಇದೆಯಲ್ಲ, ಇದು ಯಾರ್ದು ಬಿಲ್ಡಿಂಗು? ಇದು ನಮ್ದೇನೆ. ನೀವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರುವ ದುಡ್ಡಲ್ಲಿ ಈ ಬಿಲ್ಡಿಂಗ್ ಅನ್ನು ಕಟ್ಟಿದೀವಿ. ಅಧಿಕಾರಿ ಕಮಿಷನರ್ ಓಡಾಡುವಂತ ಕಾರು ಸಹ ನಮ್ದೇ, ಅವ್ರಿಗೆ ಹಾಕುವಂತ ಪೆಟ್ರೋಲ್ ಡೀಸೆಲ್ ನಮ್ದೇ, ಅವ್ರಿಗೆ ಫೋನ್ ಇದೆಯಲ್ಲ ಆಫೀಸಲ್ಲಿ, ಅದು ಎಲ್ಲ ನಮ್ಮದೇ. ಈ ನಮ್ಮ ದುಡ್ಡನ್ನ ಉಪಯೋಗಿಸ್ಕೊಂಡು ಅವ್ರು ಮಜಾ ಮಾಡ್ತಿದ್ದಾರೆ ಹೊರತು ನಮ್ಮ ಕಾರ್ಮಿಕರಿಗೆ ಯಾವ ರೀತಿ ಏನು ಸಹಕಾರವನ್ನು ಮಾಡ್ತಾ ಇಲ್ಲ. ಇದು ಒಂದು ಹೇಳಕ್ ಇಚ್ಛೆ ಪಡ್ತೀನಿ.